ಈಗ ಮತ್ತೆ ಕನ್ನಡ ಸಿನಿಮಾಗಳು ಗರಿ ಬಿಚ್ಕೊಂತ ಇದೆ. ಈ ಸಮಯದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಈಗ ಬಂದಿರೋ 2 ಸಿನಿಮಾನು ಒಳ್ಳೆ ಹಿಟ್ ಆಗಿದೆ. ಸೊ ಇದೇ ಮೂಡಲ್ಲಿ ಸಂಜೀವ್ ಗಿಂತ ಪಾರ್ಟ್ 2 ಕೂಡ ಹಾಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತೀರಾ ಸರ್. ಯಾಕೆಂದ್ರೆ ಈ ನಡುವೆ ಕನ್ನಡ ಸಿನಿಮಾಗಳು ಬಹಳ ಪಾತಾಳ ಸೇರಿತ್ತು. ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬಾ ಸಪೋರ್ಟ್ ಮಾಡಿ ಸಿನಿಮಾಗಳ ಮೇಲೆ ಎತ್ತಿದ್ದೀರಾ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಇಷ್ಟೇ ಹೆಲ್ಪ್ ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಒಂದು ರೈನ್ ಫೈಟ್ ಹೇಳಿದ್ರು ಸರ್, ಒಂದು ರೈನ್ ಫೈಟ್ ಇದೆ ಮಾಸ್ಟರ್ ಮಾಡ್ಕೊಡ್ಬೇಕು ಅಂತ. ರೈನ್ ಫೈಟ್ ತುಂಬಾ ಎಷ್ಟು ಚೆನ್ನಾಗಿ ಮಾಡಿದ್ರು ಕಿಟ್ಟಪ್ಪ ಸರ್. ಇಲ್ಲೇ ಪ್ಯಾಲೇಸ್ ಅಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಕೊಚ್ಚೆಯಲ್ಲಿ ಇದ್ರಲ್ಲಿ ಆಮೇಲೆ ವಾಟರ್ ಬೇರೆ ತುಂಬಾ ಕೋಲ್ಡ್ ಇತ್ತು. ನಾವು ಶಾರ್ಟ್ಸ್ ಹಿಂಗೆ ಬೇಕು, ಈ ತರನೇ ಬೇಕು, ಈ ತರನೇ ಬೇಕಂತ ಕೇಳ್ಬಿಟ್ಟು ಆಮೇಲೆ ಕಿಟ್ಟಪ್ಪ ಸರ್ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವುದೂ ಆಗಲ್ಲ ಅನ್ನಲ್ಲ. ಒಂದು ಶಾರ್ಟ್ನು ನಾನು ಆಗದೇ ಇಲ್ಲ ಅನ್ನೋದೇ ಇಲ್ಲ, ಮಾತೇ ಇಲ್ಲ ಅವ್ರ ಹತ್ರ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಎಷ್ಟು ಕೋಪರೇಟ್ ಮಾಡ್ತಾರೆ ಅಂದ್ರೆ ಒಂದು ಹೀರೋ ಅಂದ್ಮೇಲೆ ಆ ತರ ಇರಬೇಕು. ಆಮೇಲೆ ಇನ್ನೊಂದು ಇದೇ ಫ್ಲೋರ್ ಅಲ್ಲಿ ನೀವು ನೋಡಿರ್ಬೋದೇನೋ, ಒಂದು ಸಾಂಗ್ ಅಲ್ಲಿ ಬರೋ ಅಂತದ್ದು ಒಂದು ಚಿಕ್ಕದು ಒಂದು ಫೈಟ್ಸ್ ಇದೆ. ಅದು ಎಷ್ಟು ಅಂದ್ರೆ ಈ ಫ್ಲೋರ್ ಅಲ್ಲಿ ಹೆಂಗಿದೆ ಅಂದ್ರೆ ಫುಲ್ಲು ರೆಡ್ ಮಣ್ಣು, ಫುಲ್ ರೆಡ್ ಮಣ್ಣು, ಅಷ್ಟು ರೆಡ್ ನೋಡ್ರೆ ಲೊಕೇಶನ್ ಎಲ್ಲೋ ತೆಗ್ದಿರೋ ತರ ಇದೆ ಅದು. ಅದ್ರಲ್ಲಿ ಅಷ್ಟು ಧೂಳ್ನ ಕುಡ್ಕೊಂಡು ಪಾಪ ಎಷ್ಟು ಸರಿ ಮಾಡೋದು. ಒನ್ ಮೋರ್ ಅಂತೀವಿ, ಮತ್ತೆ ರೋಪ್ ಶಾಟಿಂಗ್ ಆಗ್ತೀವಿ. ಹಿಂಗೆ ಯಾವುದಕ್ಕೂ ಒಂದಕ್ಕೂ ಬೇಜಾರ್ ಮಾಡ್ಕೊಳ್ಳಲ್ಲ. ಆಯ್ತು ಮಾಸ್ಟರ್, ಓಕೆ ಮಾಸ್ಟರ್ ಅಂತ ತಿರ್ಗಾ ಅದಷ್ಟು ಮಣ್ಣನ್ನ ಕ್ಲಿಯರ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ವೈಟ್ ಪೌಡ್ರು, ಫುಲ್ ವೈಟು. ಎಲ್ಲಾ ಕಡೆ ನೋಡ್ರೆ ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನ್ ಅಲ್ಲಿ ಮಾಡಿರೋ ಒಂಥರ ಅದು ತುಂಬಾ ಚೆನ್ನಾಗಿತ್ತು. ಅದ್ರಲ್ಲೂ ಕೂಡ ಶೂಟ್ ಔಟ್ಸ್ ಅದು ಇದೆಲ್ಲ ಇದ್ರಲ್ಲೇ ಒಂಥರ ಬೇರೆ ತರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು, ಫುಲ್ ಬ್ಲ್ಯಾಕ್ ಪೌಡ್ರು, ಅದರಲ್ಲಿ ಇದು ಬೆಂಕಿ ಶಾಟ್ಗಳು, ಬೆಂಕಿ ಉಂಡೆಗಳು ಢಬ್ ಅಂತ ಬರೋದು, ಇಲ್ಲೇ ಬೆಂಕಿಗಳು ಹಿಂಗ್ ಹೋಗೋದು, ಆ ತರದೆಲ್ಲ ತುಂಬಾ ರಿಸ್ಕಿ ಶಾಟ್ಸ್ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು, ನಿಜವಾಗ್ ಕೋಪರೇಟ್ ಮಾಡಿದ್ರು. ನಿಜವಾಗ್ಲೂ ಕಿಟ್ಟಪ್ಪ ಸರ್ 100% ಹೇಳ್ತೀವಿ, ತುಂಬಾ ಹಾರ್ಡ್ ವರ್ಕು. ನಿಮ್ಮಂತ ಹೀರೋಗಳು ನಮ್ಗೆ ಸಿಕ್ಕಿದ್ರೆ ದೇವರಾಣಿ ನಾವು ಬೇರೆ ತರ ತೋರಿಸ್ಬೋದು. 100% ತುಂಬಾನೇ ಚೆನ್ನಾಗಿ ಇದ್ ಮಾಡಿದ್ರು. ಮತ್ತೆ ನಮ್ಮ ಸರ್ ನಮ್ಗೆ ಪ್ಯಾಂಥಮ್ ಕ್ಯಾಮ್ರಾ ಬೇಕು, ನಮ್ಗೆ ಏನೇನ್ ಬೇಕು ಎಲ್ಲ ತರನು ಕೊಡಿಸಿದ್ರು. ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು, ಡೈರೆಕ್ಟರ್ ನಂಗೊಂದು ಸಾಂಗ್ ಕೊಟ್ರು, ಅದನ್ನ ನಾನು ತಗೊಂಡೋಗಿ ಮನೇಲಿ ಹಿಂಗ್ ತೋರಿಸ್ದೆ. ಮನೆಯವರೇ ಕಲ್ತ್ಬಿಟ್ಟಿದ್ದಾರೆ ಸಾಂಗ್ನ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಹೇಳಂದ್ರೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಏನಿಲ್ಲ, ತುಂಬಾ ಚೆನ್ನಾಗಿದೆ ಸಾಂಗು. ನಂಗೆ ತುಂಬಾ ಇಷ್ಟ ಆಯ್ತು. ಆ ಸಾಂಗ್ ಸ್ವಲ್ಪ ಹೇಳ್ತೀನಿ. ಹೇಳಡ್ರೆ, ಅವನು ಸಂಜು ಇವಳು ಗೀತಾ, ಅವರಿಬ್ಬರ ಸೇರಲು ಸಂಗೀತ. ಅವನು ಭೂಮಿ ಇವನು ಬಾನು, ಅವರಿಬ್ಬರ ಸೇರಲು ಸಂಗೀತ. ಇಲ್ಲ, ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್.